ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. 75 ವರ್ಷಗಳಾಯಿತು ಸ್ವಾತಂತ್ರ್ಯ ಬಂದು. ಇದು ಅಮೃತ ಮಹೋತ್ಸವ. ಅಮೃತ ತತ್ವವೇ ರಿಯಲೈಸೇಷನ್. ಸ್ವಾತಂತ್ರ್ಯ ಪದದ ಒಂದು ರಿಯಲೈಸೇಷನ್ 75 ವರ್ಷಕ್ಕಾಗಿದೆ. ಸ್ವಾತಂತ್ರ್ಯ ಇತ್ತು, ಸದಾ ಇತ್ತು. ನಮ್ಮ ಭಾರತ ದೇಶ ಎಷ್ಟು ಪುರಾತನ ಅಂದರೆ ಯಾರು ಕಿತ್ಕೊಂಡು ಹೋಗೋಕ್ಕೆ ನಾವು ಎಲ್ಲಿಂದನೂ ತಂದಿಟ್ಕೊಂಡಿದ್ದಲ್ಲ, ಇದು ಇದ್ದಿದ್ದು. ಇರೋದನ್ನು ಯಾರೂ ಕೊಡೋಕ್ಕೂ ಆಗಲ್ಲ, ತಗೊಂಡು ಹೋಗೋಕ್ಕೂ ಆಗಲ್ಲ. ಇದ್ದೇ ಇದೆ, ಸದಾ ಇದೆ. ಸನಾತನ ದೇಶ, ಸನಾತನ ಧರ್ಮ, ಎಲ್ಲವೂ ಸನಾತನ. ಇದರ ಆಳ, ಇದರ ಎತ್ತರ, ಇದರ ಗಾಂಭೀರ್ಯ, ಈ ಆಳದ ತತ್ವ ರಿಯಲೈಸ್ ಆಗಿರೋದು 75 ವರ್ಷ ಆದಮೇಲೆ ಅನಿಸುತ್ತೆ. ಫ್ರೀಡಮ್ ಪದದ ನಿಜವಾದ ಅರ್ಥ, ಸ್ವಾತಂತ್ರ್ಯದ ನಿಜವಾದ ಅರ್ಥ, ಮುಕ್ತಿಯ ನಿಜವಾದ ಅರ್ಥ. ನಾವು ಬ್ರಿಟಿಷರಿಂದ ಮುಕ್ತರಾಗಿಲ್ಲ, ನಮ್ಮನ್ನು ಯಾರೂ ಆಳಿರಲಿಲ್ಲ, ನಮಗೆ ಪಾಠ ಸಿಕ್ತು. ಇವೆಲ್ಲ ಭಾರತಕ್ಕೆ ಈವೆಂಟ್ಸ್, ಹಿಸ್ಟ್ರಿ ಎಲ್ಲ ನೋಡಿದ್ರೆ ಈವೆಂಟ್ಸ್ ಅಷ್ಟೇ. ಅದರಿಂದ ಎಲ್ಲವೂ ದೇಶದ ಹೆಸರಿನಲ್ಲಿ ಪ್ರತಿಯೊಂದು ಮನುಷ್ಯನು, ಪ್ರತಿಯೊಬ್ಬನೂ ಕಲ್ತಿರೋ ಪಾಠಗಳಿಗೆಲ್ಲ ಪ್ರತಿಯೊಬ್ಬರಿಗೂ ಸಂಸ್ಕಾರ ಆಗಿ ದೇಶ ಸಂಸ್ಕಾರ ಆಗ್ತಾ ಇದೆ. ದೇಶದ ವಿಚಾರದಲ್ಲಿ ಸಂಸ್ಕಾರ ಆಗ್ತಾ ಇದೆ. ಸ್ವಾತಂತ್ರ್ಯ ಆ ಪದ ನಾವು ಯಾವತ್ತು ರಿಯಲೈಸ್ ಮಾಡ್ಕೊಳ್ತೀವಿ ಅದಕ್ಕೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ರಿಯಲೈಸೇಷನ್ ಗಿವ್ಸ್ ಯು ರೆಸ್ಪಾನ್ಸಿಬಿಲಿಟಿ. ಇಟ್ ಕಮ್ಸ್, ನೋಬಡಿ ಈಸ್ ಗಿವಿಂಗ್ ಇಟ್. ಆ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇಟ್ ಈಸ್ ಇನ್ವಾಲ್ವ್ಮೆಂಟ್ and respond, right action, right thinking, right feeling with right energy to the situation. Whatever the situation, ಯಾವುದೇ ಸಿಚುಯೇಷನ್ ಇರಲಿ, ಅದಕ್ಕೆ ಆ ಸತ್ಯವನ್ನು ನೋಡಿ ಅದಕ್ಕೆ ನಾವು ಸ್ಪಂದಿಸೋದೇ ಜವಾಬ್ದಾರಿ. ಈಗ ಆ ಎಚ್ಚರ ನಮಗೆಲ್ಲ ಆಗಿದೆ. 75 ವರ್ಷಕ್ಕೆ ಫ್ರೀಡಮ್ ನಮಗಿತ್ತು, ಯಾವಾಗಲೂ ಇದೆ. ಆದರೆ ಅದರ ಆಳವಾದ ಅರ್ಥ ನಾವು ಯಾವಾಗ ನಾವು ಭಾಗವಹಿಸ್ತೀವಿ, ದೇಶದ ಒಂದೊಂದು ಸಂದರ್ಭದಲ್ಲೂ, ದೇಶದಲ್ಲಿ ಒದಗಬಹುದಾದಂಥ ಎಲ್ಲ ಸಂದರ್ಭಗಳು, ದೇಶ ಎಲ್ಲರಿಗೂ ಸೇರಿದ್ದು, ಎಲ್ಲರ ರೆಸ್ಪಾನ್ಸಿಬಿಲಿಟಿ ಇದು. ಎಲ್ಲರ ರೆಸ್ಪಾನ್ಸಿಬಿಲಿಟಿ ನನ್ನ ರೆಸ್ಪಾನ್ಸಿಬಿಲಿಟಿ ಆದಾಗ ಅದಕ್ಕೆ ಬಹಳ ಒಂದು ಬೆಲೆ ಇದೆ. ಅದನ್ನು ತುಂಬ ಚೆನ್ನಾಗಿ ನಾವು ನಿರ್ವಹಿಸ್ತೀವಿ. ಎಲ್ಲರದೂ ನಂದೇ ಆದಾಗ ನಾನು ಹೇಳಿದ ಆಗಬೇಕು ಅಂದಾಗ ತುಂಬ ಕೇರ್ಫುಲ್ ಆಗಿರ್ತೇವೆ, ತುಂಬ ಅವೇರ್ನೆಸ್ನಲ್ಲಿರ್ತೀವಿ, ಎಚ್ಚರದಲ್ಲಿರ್ತೀವಿ. ಹಾಗೆ ಈಗ ಒಂದು ರೀತಿಯ ಎಚ್ಚರವಾಗಿದೆ. ನಮ್ಮ ದೇಶದ ಮೇಲೆ ಭಕ್ತಿ ಅನ್ನೋದು ಬರೀ ತೋರಿಕೆ ಆಗದೆ ನಿಜವಾದ ದೇಶ ಪ್ರೇಮ. ಭಾರತಾಂಬೆ ಅಂದರೆ ನನ್ನ ತಾಯಿ ಅನ್ನೋ ಒಂದು ಭಾವ. ಭಾರತ ದೇಶದಲ್ಲಿ ಇರೋರೆಲ್ಲ ನನ್ನ ಒಡಹುಟ್ಟಿದವರು ಅನ್ನುವ ಒಂದು ಅಣ್ಣ ತಮ್ಮ ಅಕ್ಕ ತಂಗಿಯರ ಒಂದು ಭಾವ. ಆ ಜಗಜ್ಜನನಿಯೇ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು, ರಕ್ಷಿಸ್ತಾ ಇರೋದು ಅನ್ನುವ ಒಂದು ಭಾವ ನಮ್ಮನ್ನೆಲ್ಲ ಒಳಗೆ ಜೀವಂತಗೊಳಿಸಿದೆ ನಮ್ಮನ್ನು. ಈ ಸುವರ್ಣ ಮಹೋತ್ಸವ ಆಚರಣೆ ಆದಮೇಲೆ ನಮ್ಮೆಲ್ಲರಲ್ಲೂ ಕೂಡ ಒಂದು ಈಗ ಬಂದಿರುವಂತಹ ಭಾವ ಏನಿದೆ, ಭಕ್ತಿ ಏನಿದೆ, ಅದರಲ್ಲಿ ಒಂದು ಪರಾಕಾಷ್ಠೆಯನ್ನು ತಲುಪಬೇಕಾದರೆ ನಾವು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ, ಆ ಕ್ಷೇತ್ರವೇ ದೇಶದ ಒಂದು ಭಾಗ, ಅವಿಭಾಜ್ಯ ಅಂಗ. ಆ ಸೇವೆಯನ್ನು ನಾನು ಸಂಪೂರ್ಣವಾಗಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಜವಾಬ್ದಾರಿಯ ಒಂದು ಸೂಕ್ಷ್ಮ ಅರ್ಥ ಮಾಡಿಕೊಂಡು ನಾನು ಎಲ್ಲರಿಗೋಸ್ಕರ, ಎಲ್ಲರ ಸುಖಕ್ಕಾಗಿ
ನಾನು ದುಡಿತೀನಿ ಅಂದಾಗ ಪ್ರಪಂಚದಲ್ಲಿ ಒಂದು ಮ್ಯಾಗ್ನೆಟಿಕ್ ಸೆಂಟರ್ ಈ ಭಾರತ ದೇಶವಾಗುತ್ತೆ. ಯಂತ್ರಕ್ಕೆ ಒಂದು ಬಿಂದು ಹೇಗೆ ಮುಖ್ಯನೋ ಹಾಗೆ ಈ ಸನಾತನ ದೇಶ ಇಂಥ ಒಂದು ಸಂಸ್ಕೃತಿ ಉಳ್ಳ ದೇಶ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ, ಒಂದು ಕೇಂದ್ರ ಬಿಂದುವಾಗಿ ಆಕರ್ಷಿತಗೊಳ್ಳುತ್ತೆ. ಇದು ನಿಜ, ಇದರ ಭವಿಷ್ಯ. ನಾವೆಲ್ಲರೂ ಕೂಡ ಈಗ ಎದ್ದಿದ್ದೀವಿ, ಇನ್ನು ಮಲಗಬಾರ್ದು, ಅಜ್ಞಾನದ ನಿದ್ದೆಗೆ ಹೋಗಬಾರ್ದು. ಎಚ್ಚರದಲ್ಲಿ ಒಂದು ರೀತಿಯ ಸಮಾಧಿ ಇದು. ಈ ಎಚ್ಚರದಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡೋಣ ಅನ್ನೋ ಒಂದು ಪಣ ತೊಡಬೇಕಾಗಿದೆ. ಈ ಬಾವುಟ ಹಾರಿಸೋದರ ಒಂದು ಸಂಕೇತವೇ ಇದು, ಅದರ ಬಣ್ಣದ ಸಂಕೇತವೇ ಇದು. ತ್ರಿಶಕ್ತಿಗಳ, 3 ಶಕ್ತಿಗಳ, 3 ಗುಣಗಳ, 3 ಸ್ಥಿತಿಗಳ, ಈ 3ರ ರಹಸ್ಯ, ತ್ರಿಪುರ ರಹಸ್ಯ ಏನಿದೆ ಅದೆಲ್ಲವೂ ಈ ಬಾವುಟದಲ್ಲಿ ಅಡಗಿದೆ. ನಮ್ಮ ಮನಸ್ಸು ಹಚ್ಚ ಹಸಿರಾಗಿರಬೇಕು, ಹೃದಯ ಅಂತರಂಗ ಒಂದು ಜ್ಯೋತಿ ಸ್ವರೂಪದಲ್ಲಿ ಬೆಳಗಬೇಕು. ಯಾವಾಗಲೂ ಕೂಡ ಆ ಕೇಸರಿ ಬಣ್ಣದಲ್ಲಿ ಒಳಗಡೆ ಕಾಣಿಸ್ಕೊಳ್ಬೇಕು. ಬಿಳಿ ನಮ್ಮ ಬುದ್ಧಿ ಶುದ್ಧವಾಗಿರುವಂತಹ ಬುದ್ಧಿ, ವಿವೇಕ, ಪ್ರಜ್ಞೆ ಯಾವಾಗಲೂ ಜಾಗೃತವಾಗಿರಬೇಕು. ಈ 3ರ ಸಂಕೇತ ಬಹಳ ಆಳವಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಬೇಕಾದಷ್ಟು ಅರ್ಥ ನಮಗೆ ಸಿಗುತ್ತೆ. ಇದನ್ನೇ ನಾವು ಒಂದು ನಮ್ಮ ದಾರಿಯ ಒಂದು ದಿಕ್ಸೂಚಿಯಾಗಿ ಈ ಬಾವುಟವನ್ನು ನೋಡ್ತಾ ನಾವು ದೇಶದ ಒಂದು ಹೆಸರಿನಲ್ಲಿ ಪ್ರಪಂಚದ ಸೇವೆಯನ್ನು ಮಾಡಬಹುದು. ಇದು ವಿಶ್ವ ಸೇವೆ. ಎಲ್ಲರೂ ಸೇರಿ ಒಂದು ವಿಶ್ವ ಕುಟುಂಬವಾಗಿ ಎಲ್ಲ ದೇಶದವ್ರ ಜೊತೆ ಸ್ನೇಹದಿಂದ ಬಾಳುವಂತಹ ಒಂದು ಶಾಂತವಾದ ವಾತಾವರಣ ಸೃಷ್ಟಿ ಮಾಡುವಂತಹ ಸತ್ಯಯುಗವನ್ನು ನಾವು ಶೀಘ್ರದಲ್ಲಿ ಬರಮಾಡಿಕೊಳ್ಬಹುದು. ಇದು ಇವತ್ತಿನ ಸಂಕಲ್ಪ ಎಲ್ಲರದೂ. ಜೈ ಭಾರತಾಂಬೆ.